ಅಂದರೆ ಅದು ತಪ್ಪಲ್ವಲ್ಲ, ಯಾಕಂದರೆ ನಾನು ಆ ಬದುಕನ್ನು ಬದುಕಬೇಕು, ನಾನು ಅಂಥ ಲೈಫನ್ನು ಲೀಡ್ ಮಾಡಬೇಕು, ನಾನು ಏನಾದರೂ ಸಾಧನೆ ಮಾಡಬೇಕು, ಬೇರೆಯವ್ರನ್ನ ನೋಡಿದಾಗ ನಾನು ಎಲ್ಲಾದರೂ ಗುರುತಿಸ್ಕೊಳ್ಬೇಕು ಅಂತ ಅಂದ್ಕೊಳ್ಳೋದು. ನಮಗೂ ಪ್ರಾಣಿಗಳಿಗೂ ಏನೋ ಒಂದು ವ್ಯತ್ಯಾಸ ಇದೆ. ಅವಕ್ಕಿರೋದು ಒಂದೇ, ತಿನ್ನಬೇಕು, ಏನೋ ಸಂತಾನ ಮಾಡಬೇಕು, ಓಡಾಡ್ಕೊಂಡಿರ್ಬೇಕು, ನಿದ್ದೆ ಮಾಡಬೇಕು, ಇಷ್ಟೇ ಅದಕ್ಕಿರೋ ಒಂದು ಪರ್ಪಸ್. ಆದರೆ ಮನುಷ್ಯನಿಗೆ ಇವ್ರು ಅಂತಾರೆ, ಇವ್ರು ಹೇಳ್ತಾರೆ, ಅವರು ನನ್ನನ್ನು ತೆಗಳ್ತಾರೆ, ಇವರು ನನ್ನನ್ನು ಅಪೋಸ್ ಮಾಡ್ತಾರೆ, ತಲೆ ಕೆಡಿಸ್ಕೋಬೇಡಿ. ನಿಮಗೆ ಅದು ಸಂತೋಷ ಕೊಡ್ತಾ ಇಲ್ವಾ, ಮುಲಾಜಿಲ್ದ ಕೆಲಸ ಬಿಡಿ. ಅವನಿಗನಿಸ್ತು ಬರೀ ಸೆಲೆಬ್ರಿಟಿ ಸ್ಟೇಟಸ್ಸು, ಬರೀ ಹಣವೇ ನನಗೆ ಅಲ್ಲ, ಸಂಗೀತದಲ್ಲೇ ಇನ್ನೂ ನನ್ನ ಸ್ಕಿಲ್ಲನ್ನು ಸಾಧಿಸಬೇಕು. ಇವಾಗ ಯೂತ್ಸ್ ಅಂದ್ಕೊಂಡಿರ್ಬೋದು ನಾನು ರೀಲ್ಸ್ ನೋಡೋದೇ ನನ್ನ ಲೈಫ್ ಪರ್ಪಸ್ ಅಂತ. ತಪ್ಪೇನಿಲ್ಲ. ಕಣ್ಣು ಹೋಗಲ್ಲ ಅಂತ ಆದರೆ, ಕಣ್ಣು ಮಂಜಾಗಲ್ಲ ಅಂತ ಆದರೆ, ಅದರಿಂದನೇ ಹಣ ಬರ್ತಾ ಇದ್ದರೆ, ಏನೋ ಮ್ಯಾಗಿ ಮಾಡದಂತೆ ನಿರ್ಧಾರ ಮಾಡಿ ಅಷ್ಟೇ ವೇಗವಾಗಿ ಬಿಡೋದಿದ್ದರೆ ಏನು ಉಪಯೋಗ ಇಲ್ಲ. ಹಾಗಾದರೆ ನಿಮ್ಮ ಪರ್ಪಸ್ ಯಾವುದು ಸರ್? ನನ್ನ ಪರ್ಪಸ್ ನಾನು ಆನಂದವಾಗಿರೋದು ಅಂತ. ಲೈಫ್ನ ಕ್ಲಾರಿಟಿ ಏನು ಅಂತ ಹೇಳಿ ಅದನ್ನು ಈಗ ಒಂದು ಯುವಕರಿಗೆ ಹೇಳೋದೇ ಅಂದರೆ ಹುಡುಕ್ತಾ ಇರ್ತಾರಲ್ಲ ಅವರಿಗೆ ಇದೆ ಅಂದರೆ ಸ್ವಲ್ಪ ಕ್ಲಾರಿಟಿ ಸಿಗಬೇಕಲ್ಲ, ಲೈಫ್ ಅಂದರೆ ಇದೆ ಅನ್ನೋದು, ಹೀಗೆ ಬದುಕಿದ್ರೆ ಚೆನ್ನಾಗಿರುತ್ತೆ ಲೈಫ್ ನೆಕ್ಸ್ಟ್ ಅಂತ ಹೇಳಿದ್ರೆ ಅದು ಹೇಗೆ ಅಂತ, ಯಾವುದು ಅಂತ. ಅದಕ್ಕೆ ತಿಳಿದವರೆಲ್ಲ ಹೇಳೋದೇನು ಅಂದರೆ, ಓದು ಮುಗಿಸಿ ಒಂದು 10 ವರ್ಷ ಅಲೀರಿ ಅಂತ, ಅರ್ಥಾತ್ ಬೇರೆ ಬೇರೆ ಕಡೆ ಕೆಲಸ ಮಾಡಿ, ಬೇರೆ ಬೇರೆ ಥರದ ಏನು ಎಕ್ಸ್ಪೆರಿಮೆಂಟ್ ಮಾಡಿ. ಯಾಕೆ ಆಗ ಲೈಫ್ ನೀವಿಷ್ಟೇ ದುಡಿಬೇಕು, ಇನ್ನೊಬ್ಬರನ್ನು ಸಾಕಬೇಕು ಆ ಥರ ಇರಲ್ಲ. ಕನಿಷ್ಠ ಒಂದು 5-6 ವರ್ಷಗಳಾದರೂ ಅಲಿರಿ, ಓಡಾಡಿ, ಅದನ್ನು ಅಧ್ಯಯನ ಮಾಡೋಕ್ಕೆ ಪ್ರಯತ್ನ ಮಾಡಿ, ಹೊಸ ಹೊಸ ವಿಷಯಗಳನ್ನು ತಿಳಿಯೋಕ್ಕೆ ಪ್ರಯತ್ನ ಮಾಡಿ. ಹೀಗೆ ಕಲಿತಾ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದಾಗ ನಿಮಗೆ ಯಾವುದೋ ಒಂದು ವಿಷಯ ಇದನ್ನು ಹಿಡ್ಕೊಂಡೆ ನನಗೆ ಲೈಫ್ ಸಾರ್ಥಕ ಅಂತ ಅನ್ನಿಸ್ತದೆ. ಈಗ ನನಗೆ ಯೋಗ ಕಲಿತ್ರೆ ಲೈಫ್ ಸಾರ್ಥಕ ಅಂತ ಅನ್ನಿಸ್ತು. ನಾನು ತುಂಬ ವಿಷಯಗಳನ್ನು ಕಲಿಯೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಾನು ಕಳರಿಪಯಟ್ ಕಲಿಯೋಕ್ಕೆ ಹೋಗಿದ್ದೀನಿ, ಸಂಗೀತ ಕಲಿಯೋಕ್ಕೆ ಹೋಗಿದ್ದೀನಿ, ಕರಾಟೆ ಕಲಿಯೋಕ್ಕೆ ಹೋಗಿದ್ದೀನಿ. ಯೋಗ ನನಗೆ ಮೊದಲು ಇಷ್ಟನೇ ಇರಲಿಲ್ಲ, ಇದು ಒಂದು ಇರಲಿ ಅನ್ನೋ ಕಾರಣಕ್ಕೆ ಹೋಗಿದ್ದೀನಿ. ಆದರೆ ಸಂಗೀತ ಮುಂದುವರಿಸಲಿಲ್ಲ, ಕರಾಟೆ ಮುಂದುವರಿಸಲಿಲ್ಲ, ಕಳರಿಪಯಟ್ ಮುಂದುವರಿಸಲಿಲ್ಲ. ನಾನು ಸಾಹಿತ್ಯಗಳನ್ನು ಓದೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಆದರೆ ಅದೆಲ್ಲದಕ್ಕಿಂತ ನನಗೆ ಸಂತೋಷ ಕೊಟ್ಟಿದ್ದು, ಇವತ್ತಿಗೂ ಎಲ್ಲವೂ ಗೊತ್ತು ನನಗೆ. ಕರಾಟೆಯೂ ಗೊತ್ತು, ಕಳರಿಪಯಟ್ ಗೊತ್ತು, ಕೈಲಿ ದೊಣ್ಣೆ ಕೊಟ್ಟರೆ ಈಗಲೂ ನಾನು ಸುಗಮವಾಗಿ ತಿರುಗಿಸ್ತೀನಿ. ಜಿಮ್ಗೆ ಹೋಗೋದು ಇಷ್ಟ ಆಗ್ತದೆ. ಆದರೆ ಅದು ಎಲ್ಲಕ್ಕಿಂತ ಮೀರಿ ನನಗೆ ಖುಷಿ ಕೊಟ್ಟದ್ದು ಯೋಗ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಎಲ್ಲವನ್ನೂ ಕಲಿ, ಎಲ್ಲವೂ ನಿನಗೆ ಹೆಲ್ಪ್ ಆಗ್ತದೆ, ಆದರೆ ಯಾವುದರಲ್ಲಾದರೂ ಒಂದರಲ್ಲಿ ಮಾಸ್ಟರ್ ಆಗು. ನನಗನ್ನಿಸ್ತು ಯೋಗದಲ್ಲಿ ನಾನು ಮಾಸ್ಟರ್ ಆಗಬೇಕು. ಮಾಸ್ಟರ್ ಆಗಿಲ್ಲ, ಇನ್ನೂ ಕಲಿತಾ ಇದ್ದೀನಿ. ಆದರೆ ಯೋಗ ನನ್ನ ಜೀವನ ಅಂತ ಅನ್ಸೋಕ್ಕೆ ಶುರುವಾಯಿತು. ಹಾಗೆ ನೀವು 10 ವಿಷಯ ಕಲೀಲಿಕ್ಕೆ ಶುರು ಮಾಡಿ. ಎಲ್ರಿಗೂ ಹೆಲ್ಪ್ ಆಗ್ತದೆ. ಹಾಗೆ ಹೆಲ್ಪ್ ಆದಾಗ ಯಾವುದೋ ಒಂದು ವಿಷಯದಲ್ಲಿ ನಾನು ಮಾಸ್ಟರ್ ಆಗಬೇಕು ಅಂತ ಅನಿಸ್ತದೆ. ಅದನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಅದರಲ್ಲಿ ಸಂತೋಷ ಸಿಗ್ತದೆ, ಅದರಲ್ಲಿ ಖುಷಿ ಸಿಗ್ತದೆ, ಅದರಲ್ಲೊಂದು ಸಾರ್ಥಕತೆ ಬರ್ತದೆ. ಈಗ ನನಗೆ ಐರನ್ ಮಾಡೋಕ್ಕೆ ಕೊಟ್ಟರು, ನನ್ನ ಬಟ್ಟೆ ನಾನು ತುಂಬ ಚೆನ್ನಾಗಿ ಐರನ್ ಮಾಡ್ತೀನಿ. ನನ್ನ ಬಟ್ಟೆ ನಾನು ಒಗಿಬೇಕಾದ್ರೆ ತುಂಬ ಚೆನ್ನಾಗಿ ಹೋಗಿದ್ದೀನಿ. ಎಲ್ಲ ಕೆಲಸವೂ ನನಗೆ ಅಚ್ಚುಕಟ್ಟಾಗಿ ಮಾಡೋದು ಗೊತ್ತು. ಆದರೆ ಯೋಗ ನನಗೆ ಸಂತೋಷ ಕೊಡ್ತದೆ, ಆನಂದ ಕೊಡ್ತದೆ, ಸಾರ್ಥಕತೆ ಕೊಟ್ಟಿದೆ. ಹೌದು. ಬಟ್ ಯಂಗ್ಸ್ಟರ್ಸ್ ಮೈಂಡ್ಸೆಟ್ ನೋಡಿ, ತುಂಬ ಜನರು ಒಂದು ಎಜುಕೇಷನ್ ಮುಗಿಯೋ ತನಕ ಓದಬೇಕು, ಮಾರ್ಕ್ ತೆಗಿಬೇಕು, ಇಂಥದ್ರಲ್ಲೇ ತಲೆ ಓಡ್ತಾ ಇರುತ್ತೆ. ಮತ್ತು ಅದನ್ನು ಹೊರತಾಗಿ ಬೇರೆ ಯೋಚನೆಗಳೇ ಇರೋದಿಲ್ಲ. ಓದಾದಮೇಲೆ ಜಾಬ್ ಸಿಕ್ಕಾದ್ಮೇಲೆ ನನಗೆ ಒಳ್ಳೆ ಸಂಬಳದ ಜಾಬ್ ಬೇಕು, ನನಗೆ ಇದಕ್ಕಿಂತ ಸಂಬಳ ಜಾಸ್ತಿ ಆಗಬೇಕು ಅನ್ನೋದು ಇದರಲ್ಲೇ ಓಡ್ತಾ ಇರುತ್ತೆ ತಲೆ. ನೀವು ಹೇಳಿದ್ರಿ 10 ವರ್ಷ ಸ್ವಲ್ಪ ಅಲ್ದಾಡಿ, ನೀವು ಅದರ ಅನುಭವ ಪಡ್ಕೊಳ್ಳಿ, ನಿಮ್ಮ ನಾಲೆಜನ್ನು ಜಾಸ್ತಿ ಮಾಡ್ಕೊಳ್ಳಿ ಅಂತ. ಬಟ್ ಒಂದು 3 ವರ್ಷ ಎಕ್ಸ್ಪೀರಿಯನ್ಸ್ ಆದಾಗಲೇ ಆ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ನಾನು ಓದಿರೋದಕ್ಕೆ ನನಗೆ ಸರಿಯಾಗಿ ಕೆಲಸ ಸಿಗ್ತಿಲ್ಲ, ನನ್ನ ಅರ್ನಿಂಗ್ಸ್ ಚೆನ್ನಾಗಿಲ್ಲ, ಇಂಥದ್ರಲ್ಲೇ ಕಳೆದೋಗಿರೋದು. ಮತ್ತು ನಾನು ನೋಡಿರುವಂಥ ಗುಂಪುಗಳು ಇದನ್ನೇ ಜಾಸ್ತಿ ಮಾತಾಡ್ತಿರೋದು. ಇದು ಎರಡೇ ತುಡಿತದಲ್ಲಿ ಸಿಕ್ಕಾಕೊಂಡಿದ್ದಾರಲ್ವ ಯುವಕರು ಅಂತ. ನೋಡಿ, ಎಲ್ಲಿ ತಪ್ಪು ಮಾಡ್ತಾ ಇದೆ ಅಂದರೆ, ನಿಮ್ಮ ಒಂದು ಜ್ಞಾನ ಹೆಚ್ಚಿಸ್ಕೊಳ್ಳೋದಕ್ಕೂ ನಿಮ್ಮ ಕೆಲಸಕ್ಕೂ ಹೋಲಿಸ್ಕೊಳ್ತಾ ಇದ್ದೀರಿ. ಪ್ರತಿಯೊಬ್ಬರು ಇದೇ ತಪ್ಪು ಮಾಡ್ತಾರೆ. ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಅಂದರೆ ನಾನೊಂದು ಕಂಪ್ನಿಗೆ ಕೆಲಸಕ್ಕೆ ಹೋಗ್ಬೇಕು. ಯಾಕೆ ಹೋಗಬೇಕು? ಬೇರೆಯವ್ರು ಬೇರೆ ಬೇರೆ ಕೆಲಸ ಮಾಡ್ಬೋದು. ಪಾಶ್ಚಿಮಾತ್ಯರಲ್ಲ ಅದಿದೆ. ನಿನಗೇನು ಕೆಲಸ ಮಾಡಬೇಕು ಅಂತಿದೆ, ಚಿಕ್ಕಂದಿನಿಂದ ಅದಕ್ಕೆ ತಕ್ಕಂತೆ ತಯಾರಿ ಮಾಡಬೇಕು. ನನಗನ್ಸೋದು ಅದು ಸರಿ ಇದೆ. ನಮ್ಮ ದೇಶದ ಒಂದಷ್ಟು ಶಿಕ್ಷಣ ಏನಿದೆಯಲ್ಲ, ನಿಮ್ಮ ಬುದ್ಧಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಸಾಮರ್ಥ್ಯ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಒಂದು ಹಂತದವರೆಗೆ ಸಹಾಯ ಮಾಡ್ತದೆ. ಮತ್ತು ನೀವು ಅದನ್ನು ಓದಿದ ತಕ್ಷಣ ಅದೇ ಥರದ್ದೇ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ಬೇಕಾದದ್ದಿಲ್ಲ ಅಂತ. ನೀವು ಕಾಮರ್ಸ್ ಓದಿದ ತಕ್ಷಣ ಬ್ಯಾಂಕಲ್ಲೇ ಕೆಲಸ ಮಾಡಬೇಕು ಅಂತಿಲ್ಲ. ನೀವು ಅಲ್ಲಿ ಓದಿದ್ದೀರಿ, ನೀವು ಓದೋದ್ರಿಂದಾಗಿ ಖಂಡಿತ ನಷ್ಟ ಇಲ್ಲ. ಈಗ ನಾನು ಸಾಹಿತ್ಯ ಓದಿದ್ದೀನಿ, ಸಾಹಿತ್ಯದಿಂದ ನನಗೇನು ಉಪಯೋಗ ಆಯಿತು? ತುಂಬ ಉಪಯೋಗ ಆಗಿದೆ. ಆದರೆ ನಾನೇನು ಪ್ರೊಫೆಸರ್ ಆಗಲಿಲ್ಲ. ಪ್ರೊಫೆಸರೇ ನಾನು ಆಗಬೇಕಾಗಿತ್ತು ಅಂತ ಅಂದ್ಕೊಂಡ್ರೆ ನಾನು ಕಷ್ಟಕ್ಕೆ ಸಿಗಾಕೊಳ್ತೀನಿ. ಈಗ ಮಾಡ್ತಾ ಇರೋ ಕೆಲಸ
ಪ್ರಯೋಜನಕ್ಕೆ ಬರದೇ ಹೋಗ್ತದೆ. ಆದರೆ ನಾನು ಸಾಹಿತ್ಯವನ್ನು ಒಂದಷ್ಟು ಓದ್ಕೊಂಡ ಕಾರಣಕ್ಕೆ ನನ್ನ ಮಾತಿನಲ್ಲಿ ಸುಧಾರಣೆ ಬಂದಿದೆ, ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಬಂದಿದೆ. ನೀವು ನೋಡಿ, ಕಾಲೇಜ್ಗೆ ಹೋಗಿರೋರಿಗೂ ಹೋಗದೆ ಕೆಲಸ ಮಾಡೋದು ವ್ಯತ್ಯಾಸ ನೋಡಿ. ತುಂಬ ಸರಿ ಕಾಲೇಜ್ಗೆ ಹೋದಾಗ ನಮ್ಮ ನಾಲೆಡ್ಜ್ ಈಗ ಬೆಳೆಸ್ಕೊಳ್ತಾ ಇಲ್ಲ ಹುಡುಗರು, ನೀವು ಹೇಳಿದ ಹಾಗೆ ಬೆಳೆಸ್ಕೊಳ್ತಾ ಇಲ್ಲ. ಆದರೆ ಹಿಂದಿನ ಕಾಲಗಳಲ್ಲಿ ಏನು ಓದಿದ್ರೋ, ಸಣ್ಣದಾಗಿ ಓದುತ್ತಾ ಇದ್ರೆ ಒಂದು ನಾಲೆಡ್ಜ್ ಚೆನ್ನಾಗಿತ್ತು. ಅಂದರೆ ಹೆಚ್ಚು ನಾನು ಕಲಿಬೇಕು ಅನ್ನೋ ಹುಮ್ಮಸ್ಸಿತ್ತು. ಇದು ಕಲಿಯೋದ್ರಿಂದ ನನಗೇನು ಉಪಯೋಗ ಅಂತ ಈಗಲೇ ನೀವು ನಿರ್ಧಾರ ಮಾಡಿಬಿಡ್ತಾ ಇದ್ದೀರಿ. ಅರ್ಥ ಆಯ್ತಾ? ಈಗ SLC ಹೋಗ್ತಾ ಇದ್ದೀನಿ, ನನಗೆ ಓದೋದ್ರಿಂದ ಏನು ಉಪಯೋಗ? ನಾನು ಬೇರೆ ಕೆಲಸ ಮಾಡ್ಕೊಂಡು ದುಡ್ಡು ಮಾಡ್ಬೋದು. ಅಪ್ಪ, ನೀನು ಓದ್ತಾ ಇರೋದು ಕೇವಲ ಹಣ ಮಾಡೋದಕ್ಕೆ ಅಲ್ಲ, ನಿನ್ನ ನಾಲೆಡ್ಜನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ. ನಿನಗೇನೋ ಪ್ರಪಂಚದ ಒಂದಷ್ಟು ಜ್ಞಾನ ಸಿಗಬೇಕಾಗಿದೆ. ಅದಕ್ಕೆ ನೀನು ಓದಿದ ನಂತರ ಏನು ಬೇಕಾದ್ರೂ ಕೆಲಸ ಮಾಡಬಹುದು. ಹಾಂ, ನೀವು ಒಂದು ಓದಬೇಕಾದ್ರೆ ನಂಗೆ ಈ ಕೆಲಸಕ್ಕೆ ಈ ಥರ ಓದಿದ್ರೆ ಚೆನ್ನಾಗಿತ್ತು ಅಂತ ನಿಮ್ಮ ಮೊದಲೇ ಗೊತ್ತಿದ್ರೆ ಅದು ಒಳ್ಳೆಯದು. ಆದರೆ ಗೊತ್ತಿಲ್ಲದೆ ಇದ್ರೂ ಏನೂ ಅಡ್ಡಿಲ್ಲ. ನೀವೇನು ಓದಿದ್ದೀರಿ ಅದರಿಂದ ಏನೂ ನೀವು ಕಳ್ಕೊಳ್ಳಲ್ಲ, ನೀವು ಪಡೆದಿರ್ತೀರಿ ಅದರಿಂದಾಗಿ. ನನ್ನ ಜೀವನದಲ್ಲಂತೂ ಅದಾಗಿದೆ. ಅದಕ್ಕೆ ನಾನು ಹೇಳೋದು, ನೀವೇನನ್ನೇ ಓದಿದ್ರು ಅದರಿಂದ ನಮಗೆ ಉಪಯೋಗವೇ ಆಗ್ತದೆ ಅಂತ. ಎಸ್, ಹಾಗಾದರೆ ಯುವಕರು ಲೈಫ್ ಗೋಲನ್ನು ಹುಡುಕುವಾಗ ಯಾವ ಒಂದು ದೊಡ್ಡ ತಪ್ಪನ್ನು ಮಾಡಬಾರ್ದು? ಬೇಗ ಆ ಥರದ ನಿರ್ಧಾರ ಮಾಡಬಾರ್ದು. ಒಂದಷ್ಟು ದಿನ ತಾಳ್ಮೆಯಿಂದ ಯೋಚನೆ ಮಾಡಬೇಕು. ಏನನ್ನೇ ಶುರು ಮಾಡೋದಕ್ಕೆ ಮುಂಚೆ ತಾಳ್ಮೆಯಿಂದ ಇದು ಹೌದು, ಇದನ್ನು ಮಾಡಬೇಕು, ಇದನ್ನು ಮಾಡೋದ್ರಿಂದ 10 ವರ್ಷದಲ್ಲಿ ಈ ರೀತಿಯಾದಂಥ ಏಳಿಗೆಯನ್ನು, ಈ ರೀತಿಯಾದಂಥ ಉನ್ನತಿಯನ್ನು ನಾನು ನೋಡಬಹುದು ಅಂತ ನಿಧಾನವಾಗಿ ಸಂಯಮದಿಂದ ನೋಡಿ ತೀರ್ಮಾನ ಮಾಡೋದನ್ನು ಕಲಿಬೇಕು. ಅವಸರದಲ್ಲಿ ಏನೋ ಮ್ಯಾಗಿ ಮಾಡದಂತೆ ನಿರ್ಧಾರ ಮಾಡಿ ಅಷ್ಟೇ ವೇಗವಾಗಿ ಬಿಡೋದಿದ್ದರೆ ಏನು ಉಪಯೋಗ ಇಲ್ಲ. ನಾವೆಲ್ಲ ಯೋಗ ಹೇಳ್ಕೊಡೋಕ್ಕೆ ಶುರು ಮಾಡಿದಾಗ ಕಡಿಮೆ ಜನ ಬರ್ತಾಯಿದ್ರು. 5 ವರ್ಷ 7 ವರ್ಷ ಕಡಿಮೆ ಜನ ಬರ್ತಾರೆ. ನಾವು ನಿರ್ಧಾರ ಬೇಗ ಮಾಡಿದ್ದಿದ್ರೆ ಈಗಿನ ಹಂತವನ್ನು ನಾವು ಮುಟ್ಟಕ್ಕಾಗ್ತಿರ್ಲಿಲ್ಲ. ಇದು ಕಡಿಮೆಯೇ. ಆದರೆ ನಾವು ತಾಳ್ಮೆಯಿಂದ, ಹಿಂದಿನವ್ರು ಹೇಳ್ತಾ ಇದ್ರು, ನಿಂತ ಕಡೆನೇ ಸೈಕಲ್ ಹೊಡಿತಾ ಇರು, ಏನೋ ಒಂದು ಆಗ್ತಿದೆ ಅಂತ. ಅದೇ ಕೆಲಸ ಮಾಡ್ತಾ ಇರು, ಏನೋ ಒಂದು ಉನ್ನತವಾದದ್ದನ್ನು ಗಳಿಸ್ತೀಯ ನೀನು ಅಂತ. ಹಾಗಾಗಿ ತಾಳ್ಮೆಯಿಂದ ಬದುಕೋದನ್ನು ಕಲಿಬೇಕು. ನೋಡಿ, ಇವತ್ತು ಯಾರ್ಯಾರು ತುಂಬ ದೊಡ್ಡ ಸಾಧನೆ ಮಾಡಿದಾರಲ್ಲ, ನೀವು ಯಾರನ್ನೇ ತಗೊಳ್ಳಿ, 1 ವರ್ಷದಲ್ಲಿ 2 ವರ್ಷದಲ್ಲಿ ಆಗಿಲ್ಲ. ಅವರ ಜೀವನ 10 ವರ್ಷಗಳು 12 ವರ್ಷಗಳು ಆ ಕೆಲಸದಲ್ಲಿ ಅವರು ಸವಿಸಿದ್ದಾರೆ. ಅಷ್ಟು ತಾಳ್ಮೆಯಿಂದ ಬದುಕಿರೋ ಕಾರಣಕ್ಕೆ ಇವತ್ತು ಇನ್ಫೋಸಿಸ್ ಇದೆ. ಅಷ್ಟು ತಾಳ್ಮೆಯಿಂದ ಅಷ್ಟು ವರ್ಷಗಳ ಕಾದ ಕಾರಣಕ್ಕೆ ಇವತ್ತು ವಾರೆನ್ ಬಫೆಟ್ ವಿಶ್ವದ 2ನೇ ಶ್ರೀಮಂತ. ಯಾರು ತಾಳ್ಮೆಯನ್ನು ಕಲಿತಾರೆ, ಅವಸರದಿಂದ ಏನೂ ಸಿಗಲ್ಲ. ಬದಲಾಗ್ತಾ ಇರ್ತೀರಿ, ಜಂಪ್ ಮಾಡ್ತಾ ಇರ್ತೀರಿ, ಇಡೀ ಜೀವನ ಪೂರ್ತಿ ಜಂಪೇ ಮಾಡ್ತಾ ಇರ್ತೀರಿ. ಅದೇ 10 ವರ್ಷ ಒಂದು ಕಡೆ ನಿಲ್ಲಿ, ನೋಡಿ, ಅದು ನಿಮ್ಗೆ ಸಂತೋಷ ಆಗಿದರೆ ನಿರಂತರವಾಗಿ ಕೆಲಸ ಮಾಡ್ತಾ ಹೋಗಿ ಉನ್ನತಿ ಗಳಿಸ್ತೀರಿ. ನಮಗೆ ಹಿರಿಯರು ನಮ್ಗೆ ಹೇಳೋರು, 10 ಕೊಡೆ ಹೊಂಡ ಗುಂಡಿ ತೋಡ್ಬಿಟ್ರೆ ನೀರು ಸಿಗಲಿಲ್ಲ ಅಂತ ಹೇಳಿದ್ರೆ ಯಾರು ತಪ್ಪೋದು? ಒಂದೊಂದು ಅಡಿ ಒಂದು ಕಡೆ ಗುಂಡಿ ತೋಡಿ ಅಲ್ಲಿ ನೀರು ಸಿಗಲಿಲ್ಲ ಅಂದರೆ ಯಾರು ತಪ್ಪು? ಹೌದು, ಗುಂಡಿ ತೋಡಿರೋದೇ ತಪ್ಪು. ಒಂದೇ ಕಡೆ 10 ಅಡಿ ತೋಡು ಅಂತ. ಅರ್ಥ ಆಯ್ತಾ? ನೀವು ಇಲ್ಲೂ ಕೆಲಸ ಮಾಡಿದೆ, ಅಲ್ಲೂ ಕೆಲಸ ಮಾಡಿದೆ, ಅಲ್ಲೂ ಕೆಲಸ ಮಾಡಿದೆ, ಇಲ್ಲೂ ಬಂದೆ, ಅಲ್ಲೂ ಹೋದೆ. ಅಲ್ಲದಾಡ್ತಾ ಇದ್ರೆ ಜೀವನ ಪರ್ಯಂತ. ನಾನು ಅದಕ್ಕೆ ಹೇಳಿದೆ, 5 ವರ್ಷ ಅಲ್ಲದಾಡಿ ಅಥವಾ 10 ವರ್ಷ ಅಲ್ದಾಡಿ, ಒಂದು ಕಡೆ ಪರ್ಪಸ್ ನಿಮ್ಗೆ ಸಿಕ್ತು ಅಂದಾಗ ನಿಂತ್ಕೊಳ್ಳಿ. ಇಡೀ ಲೈಫ್ ಅಲ್ದಾಡ್ತಾ ಇದ್ದರೆ ಇಡೀ ಲೈಫ್ ಅಲ್ದಾಡ್ತಾ ಇರ್ತೀರಿ, ಏನೂ ಸಿಗಲ್ಲ. ಒಂದು ಕಡೆ ಗುಂಡಿ ತೋಡಿ, ಅಲ್ಲಿ ಕಲ್ಲು ಸಿಕ್ತು, ಇನ್ನೊಂದು ಕಡೆ ತೋಡಿ, ಅಲ್ಲಿ ಕಲ್ಲು ಸಿಕ್ತು, ಅಟ್ಲೀಸ್ಟ್ ಒಂದು ಕಡೆನಾದರೂ, ಇಲ್ಲ ಅಲ್ಲಿ ಕಲ್ಲು ಸಿಗಲಿಲ್ಲ ಅಂದರೆ ಅಲ್ಲಿ ಆಳವಾಗಿ ತೋಡ್ತಾ ಹೋಗಿ, ಆಗ ನೀರು ಸಿಗ್ತದೆ. 1 ಅಡಿ ತೋಡಿ ಇಲ್ಲೂ ನೀರು ಬರಲ್ವೇನೋ ಅಂತ ಹೋದರೆ ಎಲ್ಲಿಯೂ ನೀರು ಬರಲ್ಲ. ಯಾಕೆ ಅಂದರೆ ನೀನು 1 ಅಡಿಗೆ ನೀರು ಬರೋದಲ್ಲ, ಅದು ತಾಳ್ಮೆ ಬೇಕು. ಹಾಗಾದರೆ ಯುವಕರು ಕಲ್ತ್ಕೋಬೇಕೇನು ಅಂದರೆ ಅವ್ರಿಗೆ ಎಲ್ಲಿ ಸಂತೋಷ ಸಿಗುತ್ತಾ ಆ ಕೆಲಸವನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಹೋಗಬೇಕು, ನಿರಂತರವಾಗಿ ಮಾಡ್ತಾ ಹೋಗಬೇಕು. ಆಗ ಮಾತ್ರ ಅಲ್ಲಿ ಫಲ ಸಿಗ್ತದೆ. ಬೆಳಿತೀವಿ, ಉನ್ನತಿಯನ್ನು ಗಳಿಸ್ತೀವಿ, ಪ್ರಶಂಸೆಯನ್ನು ಗಳಿಸ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಜೀವನದಲ್ಲಿ ಒಂದು ಫುಲ್ಫಿಲ್ನೆಸ್ ಅಂತ ಏನಿದೆಯಲ್ಲ ಅದು ಸಿಗ್ತದೆ. ಬರೀ ಅಲದಾಡ್ತಾ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಅದರಿಂದ ಏನೂ ಸಿಗಲ್ಲ. ತಾಳ್ಮೆ ಇಲ್ಲದೇ ಇದ್ರಂತೂ ಏನೂ ಸಿಗಲ್ಲ. ಇವತ್ತಿನ ಸ್ಮಾರ್ಟ್ ಯುಗದಲ್ಲಿ, ಇವತ್ತಿನ ವೇಗದ ಬದುಕಿನಲ್ಲಿ ಈ ಸ್ಪೀಡಿನ ಕಾರಣಕ್ಕೆ ಈ ಕ್ಷಣಕ್ಕೆ ನನಗೇನೋ ಸಿಗ್ಬಿಡಬೇಕು, ಈ ಕ್ಷಣಕ್ಕೆ ನನಗೆ ಪ್ರಶಂಸೆ ಸಿಗಬೇಕು, ಈ ಕ್ಷಣಕ್ಕೆ ನಾನು ಕೋಟ್ಯಾಧಿಪತಿ ಆಗಿಬಿಡಬೇಕು, ಈ ಕ್ಷಣದಿಂದನೇ ನಾನು ಇನ್ಯಾರ್ದೋ ರೀತಿಯಾಗಿ ದೊಡ್ಡ ಎತ್ತರಕ್ಕೆ ಬೆಳಿಬೇಕು ಅಂತ ಅಂದ್ಕೊಂಡ್ರೆ ನೀವು ಅವ್ರು ಯಾರೂ ಪಾಪ ಆ ಎತ್ತರಕ್ಕೆ ಹೋಗಿರೋ ಯಾರೂ ಕೂಡ 1 ದಿನದಲ್ಲಿ 1 ವರ್ಷದಲ್ಲಿ ಯಾರೂ ಆ ಎತ್ತರಕ್ಕೆ ಹೋಗಿಲ್ಲ. ನೀವು ಅವರವ್ರ ಜೀವನ ನೋಡಿ, ಕನಿಷ್ಠ ಪಕ್ಷ 5 ವರ್ಷ
ನಾನು ನೋಡಿದಾಗೆ ಎಲ್ಲರೂ ಕೂಡ ಕನಿಷ್ಠ 10 ವರ್ಷ ಕಷ್ಟಪಟ್ಟ ನಂತರವೇ ಆ ಎತ್ತರದ ಸ್ಥಾನವನ್ನು ಅವರು ಏರ್ಲಿಕ್ಕೆ ಸಾಧ್ಯ ಆಗಿದೆ. ಖಂಡಿತ. ಈಗ ಈ ಮಾತುಗಳನ್ನು ಕೇಳಿದಾಗಲೂ ಕೂಡ ಈ ಕ್ಷಣಕ್ಕೆ ನಾನು ಬದಲಾಗ್ತೀನಿ ಅನ್ನೋದು ಕೂಡ ತಪ್ಪಾಗುತ್ತೆ. ಇದನ್ನು ದೈನಂದಿನ ಜೀವನದಲ್ಲಿ ರೂಢಿಸ್ಕೊಂಡು ಈ ಥರದ ಮಾತುಗಳು ಒಮ್ಮೆಗೆ ಅರ್ಥ ಆಗೋದೇ ಇಲ್ಲ. ಇದು ಇನ್ನೇನೋ ಭಾಷೆಯಾಗೆ ಅರ್ಥ ಆಗ್ತದೆ. 1-2 ಸರಿ ಕೇಳಿಕೊಂಡು ಅದನ್ನು ಅವರು ಆಲೋಚಿಸಬೇಕು. ನಾವು ಹೇಳೋದನ್ನು ಫಾಲೋ ಮಾಡಬೇಕು ಅಂತ ಇಲ್ಲವೇ ಇಲ್ಲ. ಹೇಳೋದನ್ನು ನಿಮಗೆ ತಕ್ಕಂತೆ ಕೇಳಿ, ಎಸ್ ಇದು ಹೇಳ್ತಾ ಇರೋದು ಹೌದಾ, ಇದು ನನಗೆ ಹೇಗೆ ಅಪ್ಲೈ ಆಗ್ತದೆ ಅಂತ ನಮಗೆ ನಾವೇ ಕ್ವಶನ್ ಹಾಕ್ಕೊಂಡಾಗ ಮಾತ್ರ ಇದು ಅರ್ಥ ಆಗ್ತದೆ. ಹೊರತು ಒಂದು ಸರಿ ಕೇಳಿದ್ರೆ ಇಲ್ಲ ಇವರೇನು ಈಗ ಆರಾಮಾಗಿದ್ದಾರೆ ಅದಕ್ಕೆ ಹೀಗೆ ಮಾತಾಡ್ತಾರೆ, ನಮಗೆ ಕಷ್ಟ ಹೇಗೆ ಗೊತ್ತು ಅನ್ನೋದೇ ಈ ಮಾತುಗಳೇ ಬರ್ತವೆ ಅಂತ. ಖಂಡಿತ ಇದೇ ಮಾತುಗಳು ಬರುತ್ತೆ. ಆದರೆ ಅದು ದಿನದಿಂದ ದಿನಕ್ಕೆ ಬದಲಾವಣೆ ಅವರು ಕಾಣ್ತಾ ಹೋಗ್ತಾರೆ. ಅವರಿಗೆ ಬದಲಾವಣೆ ಬೇಕಿದ್ರೆ ಇದೂ ಪಾಯಿಂಟ್ ಆಗುತ್ತಲ್ಲ ಗುರುಗಳೇ. ನೋಡಿ, ಯಾವುದೇ ವಿಷಯ ಇರಲಿ, ನೀವು 100 ಜನಕ್ಕೆ ಇದನ್ನು ಹೇಳಿದರೆ ಅರ್ಥ ಆಗೋದು 40 ಜನಕ್ಕೆ. ಆ 40 ಜನದಲ್ಲಿ ಅವರ ಜೀವನದಲ್ಲಿ ಅದನ್ನು ಆಚರಣೆಗೆ ತರೋದು, ಅದನ್ನು ಫಾಲೋ ಮಾಡೋದು, ನಿರಂತರವಾಗಿ ಅದರಲ್ಲಿ ಹೋಗೋದು 4 ಜನ ಮಾತ್ರ. ಹಾಗಾಗಿ 100 ಜನದಲ್ಲಿ 40 ಜನಕ್ಕೆ ಅರ್ಥ ಆಗ್ತದೆ. 40 ಜನಕ್ಕೆ ಅರ್ಥ ಆದದ್ರಲ್ಲಿ ಅದನ್ನು ಫಾಲೋ ಮಾಡೋರು 4 ಜನ ಆಗಿರ್ತಾರೆ.